ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಕಥೆಯ 2ನೇ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಂ, ಏನಂದೆ ಮಯೂರ್? ನೀನು ನಿನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ನನ್ನನ್ನು ಮದುವೆ ಆಗ್ತೀಯಾ? ನನಗೆ ಗೊತ್ತಿತ್ತು ನನ್ನ ಮಯೂರ್ಗೆ ನಾನೇ ಇಷ್ಟ ಅಂತ ನಂಗೆ ಗೊತ್ತಿತ್ತು. ಎಲ್ಲ ಅಪ್ಪ ಅಮ್ಮನ ಒತ್ತಾಯಕ್ಕೆ ಅವಳನ್ನು ಮದುವೆ ಆಗಿದ್ಯಾ, ಆದರೆ ನಿನ್ನ ಮನಸ್ಸಲ್ಲಿ ನಾನೇ ಇರೋದು ಅಲ್ವಾ? ಆಗಲಿ ಮೊದಲು ಅವಳಿಗೆ ಡೈವರ್ಸ್ ಕೊಡು, ಅದೊಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು. ಆಮೇಲೆ ನಾವಿಬ್ರು ಮದುವೆ ಆಗಿ ಜಾಲಿಯಾಗಿರೋಣ. ಹಾಂ ಹೋಲ್ಡ್ ಆನ್. ಕೆಟ್ಟ ಕನಸು ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀನು ನನ್ನನ್ನು ಮಾತ್ರ ಮದುವೆ ಆಗ್ತಿದೀಯಾ ಅಥವಾ ಉಳಿದವ್ರಿಗೆ, ಅಂದರೆ ನಿನ್ನಿಂದ ಬೇಡ ಬಿಡು, ಅವ್ರನ್ನೆಲ್ಲ ಮದುವೆ ಆಗ್ತಿದೀಯಾ? ನಾನು ಯಾಕೆ ಕೇಳಿದೆ ಅಂದರೆ, ನಿನ್ನ ಮೋಸದಾಟಕ್ಕೆ ಬಿದ್ದು ಜೀವ ಕಳ್ಕೊಳ್ಳೋ ಲೆವೆಲ್ಲಿಗೆ ಹೋಗಿ ಅಪ್ಪ ಅಮ್ಮ ಒಡ ಹುಟ್ಟಿದವರು ಇವರ ಕಷ್ಟ ಪರದಾಟ ಸಾಹಸದಿಂದ ಹೇಗೋ ಅವ್ರುಗಳು ಬದುಕು ಉಳಿದು ಪಾಠ ಕಲಿತು ಒಂದು ಜೀವನ ಕಟ್ಕೊಂಡಿದ್ದಾರೆ. ತುಂಬ ಜನ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದ್ದಾರೆ. ಮದುವೆ ಮಕ್ಕಳು ಸಂಸಾರ ಅಂದ್ಕೊಂಡು ಅವ್ರವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ. ಇನ್ನು ಕೆಲವರು ಹೇಳಿ ಹೆಸರಿಲ್ಲದೆ ಹೋಗಿದ್ದಾರೆ. ಇನ್ನು ಕೆಲವರು ತುಂಬ ಕಷ್ಟದಲ್ಲಿದ್ದಾರೆ. ಎಲ್ಲರ ಮೇಲೂ ನಿನ್ನ ದಯೆ ಇದೆಯಲ್ಲ, ಹಾಗಾಗಿ ಎಲ್ಲರನ್ನೂ ನೀನು ಒಂದು ಕಡೆಯಿಂದ ಮದುವೆ ಆಗ್ತಾ ಬರ್ತೀಯಾ? ಏನು ಕಥೆ ಅಂತ ತಿಳ್ಕೊಳ್ಳೋ ಕುತೂಹಲ. ಹಾಗ್ಯಾಕಂತೀಯ ಮಯೂರ್? ನೀನು ಜೀವನದಲ್ಲಿ ಉದ್ಧಾರ ಆಗಬೇಕು, ಎತ್ತರ ಸ್ಥಾನಕ್ಕೆ ಬೆಳಿಬೇಕು, ನಿನ್ನ ಮದುವೆ ಆದಮೇಲೆ ನಾನು ಸುಖವಾಗಿರಬೇಕು ಅನ್ನೋ ಆಸೆಯಿಂದ ನಿನ್ನಲ್ಲಿ ಸ್ವಾಭಿಮಾನ ಹುಟ್ಟಲಿ ಅನ್ನೋ ಒಂದು ಏನು ಹೇಳಬೇಕಪ್ಪ, ದುರುದ್ದೇಶದಿಂದ, ಅಂದರೆ ದೂರದ ಉದ್ದೇಶದಿಂದ ಅಲ್ವಾ? ಹೌದು. ಹಾಗಾಗಿ ನಾನು ಅಷ್ಟೆಲ್ಲ ನಾಟಕ ಮಾಡಿದ್ದು ಅದು ನಿಜ ಅಲ್ಲ ಕಣೋ ಮಯೂರ್, ಅದು ನಾಟಕ. ನಾನು ಕೆಟ್ಟೋಳು ಅಂತ ಆದರೂ ಪರವಾಗಿಲ್ಲ, ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ನಾನು ಅಷ್ಟೆಲ್ಲ ಕಷ್ಟಪಟ್ಟೆ. ನೀನು ಡಿಪ್ರೆಷನ್ನಿಗೆ ಹೋದಾಗ ನಾನು ತುಂಬ ದೂರ ಇದ್ದೆ ಕಣೋ, ಹಾಗಾಗಿ ಬರೋಕ್ಕಾಗಿಲ್ಲ. ನಾನು ದೂರದಲ್ಲಿದ್ದು ಎಷ್ಟು ಸಂಕಟಪಟ್ಟಿದ್ದೀನಿ, ಎಷ್ಟು ದೇವರಲ್ಲಿ ಬೇಡ್ಕೊಂಡಿದ್ದೀನಿ ನೀನು ಚೆನ್ನಾಗಾಗಬೇಕು ಅಂತ, ಎಷ್ಟು ವ್ರತ ಉಪವಾಸ ಮಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಏಯ್ ನೌಟಂಕಿ ನವಮಿ, ಕೆಟ್ಟು ಹುಳುವೆ, ಕ್ರಿಮಿನಲ್ಲೇ ಕ್ರಿಮಿನಲ್. ನೀನು ಮಾಡಿದ ಮೋಸದಾಟಕ್ಕೆ ಎಷ್ಟು ಜನರ ಜೀವನ ಹಾಳಾಗಿದೆ. ಈಗ ನಾನು ನೆಮ್ಮದಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ, ತಕ್ಕ ಮಟ್ಟಿಗೆ ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿದ್ದೀನಿ, ಸಮಾಜದಲ್ಲಿ ಸ್ಥಾನಮಾನ ಹೆಸರು ಎಲ್ಲ ಇದೆ ಅಂತ ತಿಳ್ಕೊಂಡು ಈಗ ಮತ್ತೆ ಬಾಲ ಅಲ್ಲಾಡ್ಸ್ಕೊಂಡು ಬಂದಿದ್ದೀಯ ನಾಯಿ. ಛೀ, ನಿನ್ನನ್ನು ಯಾಕೆ ನಾಯಿಗೆ ಹೋಲಿಸ್ಬೇಕು? ನಾಯಿಗೆ ಅವಮಾನ ಆಗುತ್ತೆ. ನಿನ್ನನ್ನು ಹೋಗು, ನನ್ನ ಕಣ್ಮುಂದೆಯಿಂದ ಈಗಲೇ ಹೋಗು ಅಂತೆಲ್ಲ ಬೈಬೇಕು, ಮನ್ಸಿಗೆ ತೃಪ್ತಿ ಆಗೋಷ್ಟು ಬಡಿಬೇಕು ಅಂತ ಅನ್ಸುತ್ತೆ. ಆದರೆ ನೀನು ಹೆಣ್ಣು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಹೋಗ್ತಾ ಇರೋ. ನಿನ್ನ ಮಾತು ಸ್ವಲ್ಪ ಕೋಪದಲ್ಲಿದ್ದರೂ ಮುಖದಲ್ಲಿ ನಗು ಇತ್ತು. ಅಂದರೆ ನೀನಿಷ್ಟೊತ್ತು ಹೇಳಿದ್ದೆಲ್ಲ ತಮಾಷೆ ಅಲ್ವಾ? ನನ್ನ ಮಯೂರ್, ನನ್ನ ಮುದ್ದು, ನಿನಗೆ ನಾನಂದರೆ ತುಂಬ ಇಷ್ಟ. ನಾಟಕ ಎಲ್ಲ ಬಿಡು, ಸೀರಿಯಸ್ ಆಗಿ ವಿಷಯಕ್ಕೆ ಬರೋಣ. ಯಾವಾಗ ನಾವು ಮದುವೆ ಮಾಡ್ಕೊಳ್ಳೋದು? ನೋಡು, ನೀನು ಹೆಣ್ಣಲ್ಲ ಹೆಮ್ಮಾರಿ ಅಂತ ಗೊತ್ತಿದೆ, ಆದರೂ ಹೆಣ್ಣಿನ ಆಕಾರದಲ್ಲಿದೆಯಾ, ಹಾಗಾಗಿ ನಿನಗೆ ಗೌರವ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮರ್ಯಾದೆಯಾಗಿ ನಿಧಾನವಾಗಿ ತಿಳಿಸಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಹೊರಟೋಗು. ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕಲಿತು ಒಳ್ಳೆ ಹುಡುಗನ ಮದುವೆ ಆಗಿ ಚೆನ್ನಾಗಿರು. ಇಷ್ಟನ್ನು ನಾನು ಹಾರೈಸ್ತೀನಿ. ಇದು ಬಿಟ್ಟು ನನ್ನ ಜೀವನದಲ್ಲಿ ಏನಾದರೂ ಆಟ ಆಡೋಕ್ಕೆ ಬಂದರೆ ಚೆನ್ನಾಗಿರಲ್ಲ. ಇನ್ನು ನಾನು ನಾಟಕ ಆಡಿ ಪ್ರಯೋಜನ ಇಲ್ಲ.
ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೋಡಿ ಮಯೂರ್, ನನಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತಿದೆ. ನಿನ್ನನ್ನು ನಾನು ಮದುವೆ ಆಗ್ತೀನಿ. ಆಗಲ್ಲ ಇನ್ನೊಂದು ಮತ್ತೊಂದು ಅಂತ ಮಾತಾಡಿದರೆ ನಮ್ಮ ಹಳೆ ಫೋಟೋಗಳನ್ನ ಮೊದಲು ನಿನ್ನ ಹೆಂಡತಿಗೆ ತೋರಿಸ್ತೀನಿ, ಆಮೇಲೆ ಪೊಲೀಸ್ ಸ್ಟೇಷನಿಗೆ ತೋರಿಸ್ತೀನಿ, ನಿನ್ನ ಮಾನ ಮರ್ಯಾದೆನ ಹರಾಜು ಹಾಕ್ತೀನಿ, ಅದಾದಮೇಲೆ ನಿನ್ನಿಂದ ದುಡ್ಡು ಕಿತ್ಕೋತೀನಿ. ಏನು ಮಾಡ್ತೀಯ ಅಂತ ಹೇಳು. ನನ್ನ ಫೋಟೋ ತೋರ್ಸೋಕೆ ಏನೇ ಇದೆ? ನಾನು ಯಾವತ್ತಾದರೂ ಒಂದೇ ಒಂದಿನ ನಿನ್ನ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದೀನಾ? ಒಂದೋ ಎರಡು ಸರಿ ಹೋಟ್ಲಲ್ಲಿ ನಿನ್ನ ಜೊತೆ ತಿಂಡಿ ತಿನ್ನಕ್ಕೆ ಬಂದಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ನೀನು ಇಬ್ಬರೇ ಇರಲಿಲ್ಲ, ನನ್ನ ಫ್ರೆಂಡ್ಸು ಸ್ವಲ್ಪ ದೂರದಲ್ಲಿ ಕೂತಿದ್ರು. ಅಲ್ಲದೆ ನಾನು ನನ್ನ ಪಾಡಿಗೆ ತಿಂಡಿ ತಿಂದೆ, ನಿನ್ನ ಹತ್ರ ಮಾತಾಡಿದೆ ಅನ್ನೋದು ಬಿಟ್ಟರೆ ಬೇರೆ ಯಾವ ರೀತಿಲೂ ಕೆಟ್ಟ ವರ್ತನೆ ಮಾಡಿಲ್ಲ. ಏನು ಫೋಟೋ ತೋರಿಸ್ತೀಯಾ? ಹಲೋ, ಇದು AI ಯುಗ. ಯಾವುದನ್ನು ಏನು ಬೇಕಾದರೂ ಮಾಡ್ಬೋದು. ಇನ್ನು ನಿನ್ನ ಹೆಂಡತಿ ಅಂದರೆ ಹಳ್ಳಿ ಗಮಾರಿನೇ ಆಗಿರ್ತಾಳೆ. ಅವಳನ್ನು ಯಾಮಾರ್ಸೋದು ನನಗೇನು ಕಷ್ಟ ಇಲ್ಲ. ಅವಳ ಮೂಲಕನೇ ನಿನ್ನನ್ನು ಕೋಟಿಗೆ ಎಳಿತೀನಿ. ನೋಡ್ತಾ ಇರೋ, ನಿನಗೆ 2 ದಿನ ಅಲ್ಲಲ್ಲ ಒಂದೇ ಒಂದಿನ ಟೈಮ್ ಕೊಡ್ತೀನಿ. ಸಂಜೆ ಫೋನ್ ಮಾಡ್ತೀನಿ. ಫೋನಿಗೆ ನೀನು ನನ್ನ ಪರವಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾನು ನಿಮ್ಮ ಮನೇಲಿ ಇರ್ತೀನಿ. ನಿನ್ನ ಹೆಂಡತಿಗೆ ಫೋಟೋ ತೋರಿಸ್ತೀನಿ. ಮುಂದಿಂದು ಅವಳೇ ಮಾಡ್ತಾಳೆ. ನೆನಪಿರಲಿ. ನವಮಿ ಸೀದಾ ಹೊರಟೋಗ್ತಾಳೆ. ಮಾರನೇ ದಿನ ಬೆಳಿಗ್ಗೆ. ಓಹೋ, ಇವಳೇ ಆ ಮಯೂರನ ಹೆಂಡತಿ ಇರಬೇಕು. ನೋಡಿದರೆ ಹಳ್ಳಿ ಗುಗ್ಗು ಥರನೇ ಇದ್ದಾಳೆ. ಇವಳನ್ನ ಯಾಮಾರ್ಸೋದೇನು ಕಷ್ಟ ಇಲ್ಲ. ತಡ ಮಾಡದೆ ನನ್ನ ಆಟ ಶುರು ಮಾಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹೇಳಿ, ಯಾರು ನೀವು? ಏನಾಗಬೇಕಿತ್ತು? ನಾನು ನವಮಿ ಅಂತ, ಮಯೂರ್ ಫ್ರೆಂಡು. ಏನು, ನೀವು ಇವ್ರ ಫ್ರೆಂಡಾ? ನಾನು ಮಯೂರನ ಕ್ಲೋಸ್ ಫ್ರೆಂಡು. ಕಾಲೇಜಲ್ಲಿದ್ದಾಗ ಅವನನ್ನು ತುಂಬ ಇಷ್ಟಪಡ್ತಿದ್ದ, ನಾನು ಇಷ್ಟಪಡ್ತಿದ್ದೆ. ಸರಿ, ನನಗೆ ಮಯೂರ್ ಹತ್ರನೇ ಮಾತಾಡಬೇಕಿತ್ತು. ಒಳಗೆ ಬರ್ಬೋದಾ? ಹಾಂ, ಬನ್ನಿ, ಒಳಗೆ ಬನ್ನಿ. ಇವಳು ಗಾಬರಿಯಾಗಿರೋದು ನೋಡಿದ್ರೆ ನನ್ನ ಕೆಲಸ ಸುಲಭವಾಗಿ ಆಗುತ್ತೆ. ನವಮಿ, ನಿನ್ನ ಅದೃಷ್ಟನೋ ಅದೃಷ್ಟ. ಒಳಗೆ ಬನ್ನಿ, ಯಾಕೆ ಸಂಕೋಚ ಮಾಡ್ತೀರಾ? ನಿಮ್ಮ ಹೆಸರು ನವಮಿನಲ್ವಾ? ಅವಾಗ ನೀವು ಹೇಳ್ದಾಗಾಯ್ತು. ಯಾರು? ಹಾಂ, ನವಮಿ, ಮನೆಗೆ ಬಂದ್ಬಿಟ್ಟಿಯಾ? ರೀ, ನಿಮ್ಮ ಫ್ರೆಂಡ್ ಅಂತ ಹೇಳ್ತಿದ್ದಾರೆ. ನಿಮಗೆ ಖುಷಿ ಆಗೋ ಬದಲು ಗಾಬರಿ ಆಗ್ತಿದೆ. ಅದು ನೈನಾ, ಅದೇನು ವಿಷಯ ಅಂತ ನಾನು ಹೇಳ್ತೀನಿ. ನೋಡು ಮಯೂರ್, ನನ್ನ ಹತ್ರ ಹೆಚ್ಚು ಟೈಮ್ ಇಲ್ಲ. ಬೇಗ ಡಿಸೈಡ್ ಮಾಡು. ಡಿಸೈಡ್ ಮಾಡೋದಾ? ಏನು ಡಿಸೈಡ್ ಮಾಡಬೇಕು? ನೈನಾ, ಅದೇನಂದರೆ... ಇನ್ನು ಸುತ್ತಿ ಬಳಸಿ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ ಮಯೂರ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀನು ಮಾತಾಡಬೇಡ, ಎಲ್ಲ ನಾನೇ ಹೇಳ್ತೀನಿ. ನೋಡು ನೈನಾ, ನಿನ್ನ ಗಂಡ ಮಯೂರ್ ಮತ್ತು ನಾನು ಕಾಲೇಜ್ ಡೇಸಲ್ಲಿ ಲವರ್ಸ್ ಆಗಿದ್ವಿ. ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೇ ಇಲ್ಲ ಅನ್ನೋಷ್ಟು ಪ್ರೀತಿಸ್ತಾ ಇದ್ವಿ. ಆಮೇಲೆ ಏನೇನೋ ಕಾರಣದಿಂದ ಸ್ವಲ್ಪ ಸಮಯ ದೂರ ಆದ್ವಿ. ನನಗೆ ಮಯೂರ್ ಎಲ್ಲಿದ್ದಾನೆ ಅಂತ ಗೊತ್ತಿರಲಿಲ್ಲ. ಇವಾಗ ತಾನೇ ಅವನು ಇಲ್ಲಿದ್ದಾನೆ ಅಂತ ಗೊತ್ತಾಯಿತು. ನಾನು ಅವನನ್ನು ಹುಡ್ಕೊಂಡು ಬಂದಿದ್ದೀನಿ. ನೀನು ನನಗೆ ಅವನನ್ನು ಬಿಟ್ಟು ಕೊಡಬೇಕು. ನನಗೆ ಮಯೂರ್ ಬೇಕೇ ಬೇಕು. ನನಗೆ ಗೊತ್ತು, ನಿನಗೆ ಗಂಡ, ತಾಳಿ, ಸಂಸಾರ ಅಂದರೆ ದುಡ್ಡು, ಏನದು ಜವಾಬ್ದಾರಿ, ಪ್ರೀತಿ, ಏನೋ ಒಂದು ಹಳ್ಳಿ ಗಮಾರಿ ನೀನು. ನಿನಗೆ ಅದೇ ದೊಡ್ಡದಿರ್ಬೋದು. ಆದರೆ ನನ್ನ ಹತ್ರ ಸಾಕ್ಷಿ ಇದೆ. ನಾನೇನಾದರೂ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಅಂತ ಹೋದರೆ ನಿನ್ನ ಗಂಡ ನನ್ನ ಜೊತೆಗೆ ಬರೋದು ತಪ್ಸೋದಕ್ಕಾಗೋದಿಲ್ಲ. ಅದ್ರ ಬದಲು ಈಗಲೇ ನಿನ್ನ ಗಂಡ ನಿನ್ನ ಬಿಟ್ಕೊಟ್ಟು ದೊಡ್ಡೋಳು ಅಂತ ಅನಿಸ್ಕೊ. ಹಾಂ, ಏನು, ನನ್ನ ಗಂಡ ನೀವು ಪ್ರೀತಿಸ್ತಾ ಇದ್ರಾ? ಹೋಗಲಿ, ಆದರೆ ಈಗ ನಾವು ಮದುವೆ ಆಗಿದ್ದೀವಲ್ಲ. ನಿಮಗಿನ್ನೂ ಮದುವೆ ಆಗಿಲ್ಲಲ್ಲ. ಯಾರಾದರೂ ಹುಡುಗನ ನೋಡ್ಕೊಂಡು ಮದುವೆ ಆಗಿ. ಹಾಂ, ನನಗೆ ಗೊತ್ತು, ನೀವು ಇದೆಲ್ಲ ದುಡ್ಡಿಗೋಸ್ಕರ ಮಾಡೋದು ತಾನೇ.
ಮುಷ್ಕರ ತರಬೇಡಿ. ದಯವಿಟ್ಟು ದಯವಿಟ್ಟು ನಮ್ಮ ಜೀವನದಿಂದ ಹೊರಟು ಹೋಗಿ. ಹತ್ರ ಯಾವ ಪ್ರಯೋಜನವೂ ಇಲ್ಲ ನಯನ. ನಾನು ದುಡ್ಡಿಗಾಗಲಿ ಇನ್ನೊಂದಕ್ಕಾಗಿ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊ. ನಾನು ಮಯೂರನ್ನು ತುಂಬ ಪ್ರೀತಿಸ್ತಾ ಇದ್ದೆ, ಈಗಲೂ ಪ್ರೀತಿಸ್ತಾ ಇದ್ದೀನಿ, ಮುಂದೆನೂ ಪ್ರೀತಿಸ್ತಾ ಇರ್ತೀನಿ. ಆಮೇಲೆ ಸಾಕ್ಷಿಯಾಗಿ ಸಾಕಷ್ಟು ಫೋಟೋಗಳಿದ್ದಾವೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ದಯವಿಟ್ಟು ನನ್ನ ಮಯೂರನ್ನು ನನಗೆ ಬಿಟ್ಕೊಡು. ನೀನು ಒಂದು ಹೆಣ್ಣಲ್ವಾ? ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಳಲ್ವಾ? ಪ್ಲೀಸ್, ನನಗೆ ಮಯೂರ್ ಬೇಕು. ಮಯೂರ್ ಬಿಟ್ಟರೆ ನಂಗೆ ಬೇರೆ ಏನೂ ಬೇಡ. ಇದು ನಿಜಾನಾ? ನಿನಗೆ ಅವ್ರು ಬಿಟ್ಟರೆ ಬೇರೆ ಏನು ನಿಜವಾಗ್ಲೂ ಬೇಡವಾ? ಯಾಕೆಂದರೆ ತುಂಬ ಕತೆ, ಸಿನಿಮಾ, ಕಾದಂಬರಿಗಳೆಲ್ಲ ನೋಡಿದ್ದೀನಿ ನಾನು. ದುಡ್ಡಿಗೋಸ್ಕರ ಇನ್ನೊಬ್ಬರ ಗಂಡನ ತಮ್ಮ ಬುಟ್ಟಿಗೆ ಹಾಕ್ಕೊಳ್ತಾರೆ. ಈ ದುಡ್ಡಿಗಾಗಿ ಏನೇನೋ ಮಾಡ್ತಾರೆ. ನೀನು ಹಾಗೆ ಮಾಡಲ್ಲ ಅಲ್ವಾ? ಇಲ್ಲ ಇಲ್ಲ ನೈನಾ, ಖಂಡಿತವಾಗ್ಲೂ ನಾನು ದುಡ್ಡಿಗಾಗಿ ಏನೂ ಮಾಡ್ತಾ ಇಲ್ಲ. ನನಗೆ ಮಯೂರ್ ಬೇಕು ಅಷ್ಟೇ, ಪ್ಲೀಸ್. ಅಂದರೆ ಜೀವನ ಪೂರ್ತಿ ನೀನು ಅವರನ್ನು ಸುಖವಾಗಿರ್ತೀಯಾ? ಎಂಥ ಮಾತು ಅಂತ ಆಡ್ತೀಯ ನಯನ. ಪ್ಲೀಸ್, ನನಗೆ ನೀನೇ ಬೇಕು. ನಾನು ಮಾತಾಡ್ತಿದ್ದೀನಲ್ಲ, ನೀವು ಸುಮ್ಮನೆ ಇರಿ. ನನಗೆ ನೀವು ಸುಖವಾಗಿರೋದು ಮುಖ್ಯ. ನೀವು ಹೇಳಿ ನವಮಿ, ನನ್ನ ಗಂಡನ ನೀವು ಸುಖವಾಗಿರ್ತೀರ ತಾನೆ? ನಿಜವಾಗ್ಲೂ ಪ್ರೀತಿಸ್ತೀರ ತಾನೆ? ವಾವ್, ಕುರಿ ಆರಾಮಾಗಿ ಹಳ್ಳಕ್ಕೆ ಬಿತ್ತು. ಹೇಳಿ ನವಮಿ, ನೀವು ನನ್ನ ಗಂಡನ ನನಗಿಂತನೂ ಚೆನ್ನಾಗಿ ನೋಡ್ಕೋತೀರ ತಾನೆ? ಆಫ್ಕೋರ್ಸ್ ನೈನಾ, ನಾನು ನಿಮ್ಮ ಗಂಡನ ಅಲ್ಲಲ್ಲ, ನನ್ನ ಮಯೂರನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಸರಿ, ಹಾಗಾದರೆ ನೀನು ಅವರನ್ನು ಕರ್ಕೊಂಡು ಹೋಗ್ಬೋದು. ಅವರು ನನ್ನ ಜೊತೆ ಇರೋದಕ್ಕಿಂತ ನಿನ್ನ ಜೊತೆಗೆ ತುಂಬ ಸುಖವಾಗಿರ್ತಾರೆ ಅನ್ನೋ ಹಾಗಿದ್ರೆ ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು. ನನಗೆ ಅವರು ಸುಖವಾಗಿರೋದು ಮುಖ್ಯ. ಏನು, ನಾನು ಮಯೂರನ್ನು ಕರ್ಕೊಂಡು ಹೋಗಬೇಕಾ? ಹೋಗ್ಬೇಕಾದವಳು ನೀನು ತಾನೇ? ನಾನು ಯಾಕೆ ಹೋಗಬೇಕು? ಈ ಮನೆ, ಆಸ್ತಿ, ಕಂಪನಿ, ಫ್ಯಾಕ್ಟ್ರಿ ಏನೆಲ್ಲ ಇದೆಯೋ ಅದೆಲ್ಲದು ನನ್ನ ಹೆಸರಲ್ಲಿದೆ. ಮಯೂರ್ ಹೆಸರಲ್ಲಿ ಏನೂ ಇಲ್ಲ. ನಿನಗೆ ಮಯೂರ್ ತಾನೇ ಬೇಕು, ಹಾಗಾಗಿ ಧಾರಾಳವಾಗಿ ಅವರನ್ನು ಕರ್ಕೊಂಡು ಹೋಗ್ಬೋದು. ನೈನ ಹೇಳಿದ ಸರಿಯಾಗಿದೆ ನವಮಿ. ಆಸ್ತಿ ಎಲ್ಲ ಅವಳ ಹೆಸರಲ್ಲಿದೆ, ನನ್ನ ಹೆಸರಲ್ಲಿ ಏನೂ ಇಲ್ಲ. ನಿನಗೆ ನಾನು ತಾನೇ ಬೇಕು. ಬಾ ಹೋಗೋಣ. ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ದೀರಾ? ನಿನ್ನನ್ನು ಶತದಡ್ಡಿ ಅಂತ ಅಂದ್ಕೊಂಡಿದ್ದೆ. ನೀನು ತುಂಬ ಬುದ್ಧಿವಂತೆ ಅಂತ ಗೊತ್ತಾಯಿತು. ಆದರೆ ನನ್ನ ಮುಂದೆ ನಿನ್ನ ಬುದ್ಧಿವಂತಿಕೆ ಏನೂ ನಡೆಯಲ್ಲ. ನಯನ, ನೀನು ಸ್ವಲ್ಪ ಈ ಕಡೆ ಬಾ. ನವಮಿ, ನೀನು ಸ್ವಲ್ಪ ತಿರುಗಿ ನೋಡು. ಹಾಂ ಅಪ್ಪ, ನೀವಿಲ್ಲಿ? ನಿನ್ನ ಹೊಲ್ಸ್ ಬಾಯಿಲಿ ನನ್ನನ್ನಪ್ಪ ಅಂತ ಕರಿಬೇಡ. ಪೊಲೀಸರು ಹೊರಗಡೆ ಕಾಯ್ತಾ ಇದ್ದಾರೆ. ನೀನಾಗೆ ಹೋದ್ರೆ ಚೆನ್ನಾಗಿರತ್ತೆ, ಇಲ್ಲ ಅಂದ್ರೆ ಅವ್ರು ಬಂದು ನಿನ್ನನ್ನು ಎಳ್ಕೊಂಡು ಹೋಗ್ತಾರೆ. ನಿನ್ನಿಷ್ಟ. ಹಾಂ, ಪೊಲೀಸರಿಗೆ ಹಿಡ್ಕೊಡ್ತಿದ್ದೀರಾ ಅಪ್ಪ? ನಾನೇನು ತಪ್ಪು ಮಾಡಿದ್ದೀನಿ? ಇಷ್ಟು ವರ್ಷದಿಂದ ನೀನೇನೇನು ತಪ್ಪು ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ? ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಜೈಲೊಳಗೆ ಕೂತ್ಕೊಂಡು ಮುದ್ದೆ ಮುರಿಬೇಕಾದ್ರೆ ಒಂದೊಂದೇ ನೆನಪಾಗುತ್ತೆ. ಸಾಧ್ಯ ಆದರೆ ತಿತ್ಕೊಳ್ದಿದ್ರು ಏನೂ ತೊಂದರೆ ಇಲ್ಲ, ಅಲ್ಲೇ ಬಿದ್ದಿರು. ನೀವು ನನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಹಲೋ ನೌಟಂಕಿ ನವಮಿ, ನೀನು ನನ್ನನ್ನು ಹುಡ್ಕೊಂಡು ಬರ್ತಿದ್ಯಾ ಅಂತ ನಿನ್ನ ಫ್ರೆಂಡು ನನಗೆ ಫೋನ್ ಮಾಡಿ ಹೇಳಿದ್ಲು. ಆ ವಿಷಯ ನಾನು ಫೋನಲ್ಲಿ ಮಾತಾಡ್ತಿದ್ದಾಗ ನಿಮ್ಮಪ್ಪ ಕೇಳಿಸ್ಕೊಂಡ್ರು. ಅವರೇ ಐಡಿಯಾ ಕೊಟ್ಟರು. ನೀನು ನನ್ನ ಹತ್ರ ಮಾತಾಡ್ತಿರೋದನ್ನೆಲ್ಲ ಅವ್ರು ವಿಡಿಯೋ ರೆಕಾರ್ಡ್ ಮಾಡಿದ್ರು. ನಿನ್ನೆ ಸಂಜೆನೆ ನಾವಿಬ್ಬರು ಅದನ್ನು ತೋರಿಸಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಪೊಲೀಸರು ಹೊರಗಡೆ ಕಾಯ್ತಾ ಇದ್ದಾರೆ. ಈ ಕೆಟ್ಟ ಹುಳ, ಅಂದ್ರೆ ನನ್ನ ಹೊಟ್ಟೆಲಿ ಹುಟ್ಟಿರೋ ಈ ಕೆಟ್ಟ ಹುಳನ್ನ ಇವತ್ತೆಲ್ಲ ನಾಳೆ ಪೊಲೀಸರಿಗೆ ಹಿಡ್ಕೊಡ್ಬೇಕು ಅಂತ ಕಾಯ್ತಾ ಇದ್ದೆ. ಅಂತೂ ಇಂತೂ ದೇವ್ರಿಗೆ ನನ್ನ ಮೊರೆ ಕೇಳಿಸ್ತು. ಇವತ್ತೇ ಅವಕಾಶ ಸಿಕ್ತು. ನೈನಾ ಮೇಡಮ್ ಅವರೇ, ಇವತ್ತು ನನಗೆ, ನನ್ನ ಹೆಂಡತಿಗೆ ಮತ್ತು ನನ್ನ ಮಗಂಗೆ ನಿಮ್ಮನೆಲ್ಲೇ ಊಟ. ನಿಮ್ಮ ಕೈಯಾರೆ ನನಗೆ ಪಾಯಸ ಮಾಡಿ ಕೊಡಬೇಕು, ಆಯ್ತಾ? ಖಂಡಿತ ಖಂಡಿತ ಅಂಕಲ್. ನಿಮಗೆ ಮಾತ್ರ ಅಲ್ಲ, ನಮ್ಮ ಇಡೀ ಸ್ಟಾಫಿಗೆ ಬೇಕಾದರೂ ಅಡುಗೆ ಮಾಡಿ ಬಡಿಸ್ತೀನಿ. ಅಷ್ಟು
ಖುಷಿಯಾಗಿದೆ ನನಗೆ. ನೌಟಂಕಿ ನವಮಿ ಅವರೇ, ನಿಮ್ಮ ನವರಂಗಿ ಆಟನ ಜೈಲಲ್ಲಿ ಮುಂದುವರಿಸಿ ಹೋಗಿ. ನಡಿ ನಡಿ ಇಲ್ಲಿಂದ. ಬರ್ತಾ ಇದ್ದಾಳೆ ನೋಡಿ, ಇವಳಿಗೆ ಜೈಲಲ್ಲಿ ಹಾಕಿ ಚೆನ್ನಾಗಿ ಏರೋಪ್ಲೇನ್ ಹತ್ಸಿ. ಅಬ್ಬಾ ಬೀಡೆ ತೊಲುಕ್ತು. ಪ್ರೀತಿಯ ಬಂಧುಗಳೇ, ಈ ಕಥೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಒಂಚೂರಾದರೂ ಇಷ್ಟ ಆದರೆ ಗೊತ್ತಲ್ವಾ, ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.